ಗೈಸ್ ಆಯಿತು, ಕುದೀತಾ ಇದೆ. ಚೂರು ಗಟ್ಟಿ ಆಗಬೇಕು, ಚೆನ್ನಾಗಿ ಹಿಂಗೆ ಅಲ್ಲಾಡಿಸ್ತಾನೆ ಇರಬೇಕು. ಹಾಂ, ಪಾಲಕ್ ಸೊಪ್ಪು ಬೇಳೆ ಸಾರು ಆಗೋಯ್ತು. ಇದು ನೀವು ಚಪಾತಿ ಆಮೇಲೆ ರೈಸ್ ಜೊತೆ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ. ಯಾವುದು ಸೊಪ್ಪು ಹಾಕಿಲ್ಲ, ಬರೀ ಪಾಲಕ್ಕು ಆ್ಯಂಡ್ ಬೇಳೆ ಅಷ್ಟೇ. ತುಂಬ ಹೆಲ್ತಿಗೆ ಒಳ್ಳೆಯದು. ಇಷ್ಟೇ ರೈಸ್ ತಿನ್ನೋದು ನಾನು. ಸೊ ಹಾಗಾಗಿ ಸಾರು ಚೆನ್ನಾಗಿ ತಿನ್ನಬೇಕು. ಸೊಪ್ಪು ಈ ಥರ ಮಾಡಿಕೊಂಡ್ರೆ ಮುದ್ದೆಗೆ, ಚಪಾತಿಗೆ, ರೈಸ್ಗೆ ಚೆನ್ನಾಗಿರುತ್ತೆ. ಬಟ್ ನಾನು ರೈಸ್ ಜಾಸ್ತಿ ತಿನ್ನಲ್ಲ. 100 ಗ್ರಾಮ್ಸ್ ಅಷ್ಟೇ ತಿನ್ನಬೇಕು ರೈಸು, ಅದು ಒನ್ ಟೈಮ್ ಅಷ್ಟೇ. ಸೊ ಹಾಗಾಗಿ ನನಗೆ ಚಪಾತಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸಾರು. ರೈಸ್ ರೆಡಿಯಾಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಥರ ವಿಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬಾಯ್ ಗೈಸ್, ನೀವು ಟ್ರೈ ಮಾಡಿ ಆಯಿತಾ.